ಬಿಸಿಯಾದ ಹಸ್ತಗಳಿಂದ ಕಣ್ಗಳಿಗೆ ಬಿಸಿ ಶಾಖವನ್ನು ನೀಡಿ ನಿಮ್ಮ ಎರಡು ಕೈಗಳನ್ನು ಹಿಂದೆ ಕಟ್ಟಿ ಭೂತಾಯಿ ಯೋಗ ಮಾಡಲು ಅವಕಾಶ ಮಾಡಿಕೊಟ್ಟಂತಹ ಭೂತಾಯಿಗೆ ನಮ್ಮದೇ ಶ್ವಾಸವನ್ನು ತೆಗೆದುಕೊಳ್ಳುತ್ತೇವೆ. ಧನ್ಯವಾದ. ನಿಧಾನವಾಗಿ ಎಲ್ಲರೂ ತಮ್ಮ ಕಣ್ಣುಗಳನ್ನು ಜಾಗೃತ ಸ್ಥಿತಿಯಲ್ಲಿ ಬಂದಿ. ಓಂ ಶಾಂತಿ. ಇವತ್ತಿನ ಯೋಗ ದಿನಾಚರಣೆಯಲ್ಲಿ ಒಂದು ವಿಶೇಷ ಅನುಭವವನ್ನು ನೀಡಿದ್ದಕ್ಕಾಗಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಮೊದಲನೇದಾಗಿ ಎಲ್ಲರಿಗೂ ಯೋಗ ದಿನಾಚರಣೆಯ ಶುಭಾಶಯಗಳು. ಕೇವಲ ಈ ಯೋಗ ದಿನಾಚರಣೆ ಈ ಒಂದು ದಿನಕ್ಕೆ ಸೀಮಿತವಾಗಿರದೆ ಪ್ರತಿಯೊಬ್ಬರು ತಮ್ಮ ದಿನನಿತ್ಯದ ಜೀವನದಲ್ಲಿ ಅಳವಡಿಸಿಕೊಂಡರೆ ಅದರಿಂದಾಗುವ ಲಾಭಗಳು ಹಲವಾರಿವೆ ಅಂತ ಹೇಳ್ಬೋದು. ನಿಮಗೆ ಯೋಗ ಮಾಡೋದಕ್ಕೆ ನೀವು ತುಂಬ ಸಮಯವನ್ನು ವ್ಯರ್ಥ ಮಾಡಬೇಕಾಗಿಲ್ಲ. ಪ್ರತಿದಿನದಲ್ಲಿ 10 ನಿಮಿಷ ನೀವು ಯೋಗವನ್ನು ಮಾಡಿದರೆ ಹಲವಾರು ಅದರಿಂದ ಆರೋಗ್ಯ ಉಪಯೋಗಗಳನ್ನು ನೀವು ಪಡೆದುಕೊಳ್ಬೋದು. ಹಾಗೆ ನೀವು ಮೊಬೈಲನ್ನು ಬೇರೆ ಬೇರೆ ವಿಷಯಗಳಿಗಾಗಿ ಉಪಯೋಗ ಮಾಡ್ತಿರ್ತೀರಿ. ಅದೇ ಮೊಬೈಲ್ನಲ್ಲಿ ನಿಮಗೆ ಯೂಟ್ಯೂಬಲ್ಲಿ ಹೋದರೆ ಯೋಗದ ಒಂದು ತರಬೇತಿಯನ್ನು ನೀವು ತಗೋಬೋದು. ಅದರ ಒಂದು ಅನುಸಾರವಾಗಿ ಯೋಗವನ್ನು ಮಾಡಿದರೆ ಈಗಿನ ಒತ್ತಡದ ಒಂದು ಜೀವನದಲ್ಲಿ ನಮ್ಮ ಮನಸ್ಸಿಗೆ ಶಾಂತಿ, ಒಂದು ನೆಮ್ಮದಿ, ಸಮಾಧಾನ ಸಿಗಬೇಕಂದ್ರೆ ಯೋಗ ತುಂಬ ಸಹಾಯಕಾರಿಯಾಗಿದೆ. ಧ್ಯಾನ ಮಾಡೋದಾಗಿರ್ಬೋದು. ಈ ದಿನದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಒಂದು ವೇದವಾಕ್ಯ ಅಂದರೆ ಒಂದು ಭೂಮಿ ಮತ್ತು ಒಂದು ಆರೋಗ್ಯಕ್ಕಾಗಿ ಯೋಗ ಎಂಬುದು. ಸೊ ಅದನ್ನು ಎಲ್ಲರೂ ಅಳವಡಿಸಿಕೊಂಡು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ನನ್ನ ಹೆಸರು ದೀಕ್ಷಾ ಮಡಿವಾಳರ್. ನಾವು ತರಳುಬಾಳು ಶಾಲೆಯಿಂದ ಬಂದಿದ್ದೇವೆ. ಇಂದು ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು. ಯೋಗ ಬರೀ ನಮ್ಮ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡೋದಷ್ಟೇ ಅಲ್ಲದೆ ನಾವು ದಿನ ಚಟುವಟಿಕೆ ಏನು ಮಾಡ್ತೀವಲ್ಲ ಅದಕ್ಕೆ ಯಾವುದಕ್ಕೂ ತೊಂದರೆ ಆಗದ ರೀತಿ ಸರಳವಾಗಿ ಎಲ್ಲವನ್ನು ನಡೆಸ್ತದೆ. ಹಾಗೆ ಯೋಗ ಈಗ ಎಲ್ಲರೂ ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡೋದು ಸರ್ವೇ ಸಾಮಾನ್ಯ. ಎಲ್ಲರೂ ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡ್ತಾರೆ. ಆ ಮೊಬೈಲ್ ವೇಸ್ಟ್ ಮಾಡೋ ಸಮಯದಲ್ಲಿ ಯೋಗ ಮಾಡಿದರೆ ಅವರ ಆರೋಗ್ಯನೂ ಚೆನ್ನಾಗಿರ್ತದೆ, ಮುಂದಿನ ಜೀವನ ಕೂಡ ಚೆನ್ನಾಗಿರ್ತದೆ. ಇದನ್ನು ನಾವು ಯಾರೂ ಹೇಳಿಕೊಟ್ಟು ಕಲಿಬೇಕಾಗಿಲ್ಲ. ನಮ್ಮ ಆರೋಗ್ಯ ನಾವು ಚೆನ್ನಾಗಿಟ್ಕೋಬೇಕಂದ್ರೆ ಯೋಗ ಮಾಡಲೇಬೇಕು. ಎಲ್ಲರಿಗೂ ಯೋಗ ಮಾಡಿ ಮುಂದೆ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಅಂತಾರಾಷ್ಟ್ರೀಯ. ನಿಮ್ಮ ಶಾಲೆಯೊಳಗೆ ಯೋಗ ಮಾಡಿಸ್ತಾರೆ? ಹಾಂ ಸರ್. ಯಾವಾಗ ಮಾಡಿಸ್ತಾರೆ? ಯೋಗ ದಿನಾಚರಣೆ ದಿನ ಮತ್ತು ಪ್ರಿಪ್ರೇಷನ್ಸ್ ಕೂಡ ಇರ್ತದೆ ಸರ್. ವಾರಕ್ಕೊಮ್ಮೆ ಆ ಥರ ಕ್ಲಾಸ್ ಎಕ್ಸಸೈಸಸ್ ಇರ್ತದೆ ಸ್ಯಾಟರ್ಡೇ. ಓಕೆ. ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ನಮ್ಮ ಒಂದು ಜಿಲ್ಲೆಯಲ್ಲಿ ಹೆಚ್ಚು ಹೆಚ್ಚು ಯೋಗಾಸಕ್ತರನ್ನು ಹುಟ್ಟುಹಾಕುವ ಒಂದು ಉದ್ದೇಶದಿಂದ ನಮ್ಮ ಜಿಲ್ಲೆಯಾದ್ಯಂತ ಪ್ರತಿ ತಾಲೂಕು, ಗ್ರಾಮ, ಹೋಬಳಿ ಮಟ್ಟದಲ್ಲೂ ಕೂಡ ನಾವು ಯೋಗವನ್ನು ಮಾಡಿಸ್ತಾ ಇದ್ದೀವಿ. ಹೀಗೆ ನಮ್ಮ ಯೋಗದ ಒಂದು ಜರ್ನಿ ಹೀಗೆ ಮುಂದುವರಿತಾ ಇದೆ. ಹಾಗಾಗಿ ಈಗಿನ ಒಂದು ಸಮಾಜದಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಎಲ್ಲರೂ ಕೂಡ ಕೆಲಸದ ಒತ್ತಡದಿಂದ ಹೆಚ್ಚು ಒತ್ತಡವನ್ನು ನಾವೆಲ್ಲ ಅನುಭವಿಸ್ತಾ ಇದ್ದೀವಿ. ಆ ಒತ್ತಡದಿಂದ ನಾವು ಹೊರಗೆ ಬರಬೇಕು ಅಂತಂದರೆ ನಾವು ಒಂದು ದಿನದಲ್ಲಿ 1 ಗಂಟೆಗಳ ಕಾಲನಾದರೂ ನಾವು ಪ್ರಾಣಾಯಾಮ, ಯೋಗ, ಧ್ಯಾನವನ್ನು ಮಾಡ್ತಾ ಹೋದಾಗ ಆ ಒತ್ತಡದಿಂದ ಸಂಪೂರ್ಣವಾಗಿ ನಾವು ಹೊರಗೆ ಬರ್ತಾ ಇದ್ದೀವಿ. ಮತ್ತು ನಾವು ಪ್ರತಿನಿತ್ಯನೂ ನಾವು ತೆಗೆದುಕೊಳ್ಳುವಂಥ ಆಹಾರದಲ್ಲಿ ವಿಷ ನಮ್ಮ ದೇಹಕ್ಕೆ ಗೊತ್ತಿಲ್ಲದೇ ಸೇರ್ತಾ ಹೋಗುತ್ತೆ. ಆ ಒಂದು ವಿಷವನ್ನು ನಾವು ಹೊರಹಾಕಲು ಜಲನೀತಿ, ಸೂತ್ರನೀತಿ, ಕುಂಜರ ಕ್ರಿಯೆ ಇಂಥ ಎಲ್ಲ ಕ್ರಿಯೆಗಳನ್ನು ನಾವು ಯೋಗದಲ್ಲಿ ಬರುವಂತಹ ಕ್ರಿಯೆಗಳನ್ನು ಮಾಡ್ತಾ ಹೋದಾಗ ಕಪಾಲಭಾತಿ ಪ್ರಾಣಾಯಾಮ, ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡ್ತಾ ಹೋದಾಗ ಈಗ ನಾವು ಪುರುಷರಲ್ಲಿ ಕಾಣ್ತಾ ಇದ್ದೀವಿ, ವೃದ್ಧರಲ್ಲಿ ಮತ್ತು ಹಾರ್ಟ್ ಅಟ್ಯಾಕ್ ಆಗುವಂಥ ಸಂಭವ ಸ್ವಲ್ಪ ಕಡಿಮೆ ಇದೆ. ಈಗ ನಾವು ವೃದ್ಧರಲ್ಲಿನೇ ಹೆಚ್ಚು ಹಾರ್ಟ್ ಅಟ್ಯಾಕ್ ಆಗಿ ಸಾಯುವಂಥವರ ಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ. ಇದನ್ನು ತಪ್ಪಿಸ್ಬೇಕಂತಂದ್ರೆ ನಾವು ಹೆಚ್ಚು ಪ್ರಾಣಾಯಾಮಗಳನ್ನು ಮಾಡಿ ಸಾತ್ವಿಕ ಆಹಾರವನ್ನು ಸೇವಿಸೋದರ ಮೂಲಕ ನಮ್ಮ ಆಚಾರ ವಿಚಾರಗಳನ್ನು ಕೂಡ ನಾವು ಬದಲಾಯಿಸಿಕೊಂಡು ಸಮಾಜವನ್ನು ಕಟ್ಟುವ ಒಂದು ನಿಟ್ಟಿನಲ್ಲಿ ಪ್ರತಿನಿತ್ಯ ನಮ್ಮ ಆರೋಗ್ಯ, ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ ಅನ್ನೋ ಒಂದು ಸ್ಲೋಗನ್ ಈ ಒಂದು 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಉದ್ದೇಶ ಆಗಿರೋದ್ರಿಂದ ಪ್ರತಿನಿತ್ಯ ನಾವು ಯೋಗವನ್ನು ಮಾಡೋಣ. ನಮಸ್ತೆ.